ಹಾಯ್ ನಮಸ್ಕಾರ, ರಾಜ್ ವಿತ್ ವಂಡರ್ಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಗುರುರಾಜ್ ಗೌಡ. ತುಂಬ ದಿನದ ನಂತರ ಈಗ ಇನ್ನೊಂದು ವಿಡಿಯೋ ಮಾಡ್ತಿದ್ದೀನಿ. ನಾನು ಬಂದಿರುವಂಥ ಸ್ಥಳ ಅಂಕೋಲ ತಾಲೂಕಿನ ಕಣಗಿಲ್ ಹತ್ತಿರ ಇರುವಂಥ ಒಂದು ಪೂರ್ವೆ ಅನ್ನುವಂಥ ಪುಟ್ಟ ಒಂದು ದ್ವೀಪ. ಈ ಒಂದು ದ್ವೀಪಕ್ಕೆ ಹೋಗಿ ಅಲ್ಲಿ ಜನ ಯಾವ ರೀತಿ ವಾಸ ಮಾಡ್ತಾರೆ, ಅವರ ಒಂದು ಜೀವನ ಯಾವ ರೀತಿ ನಡೀತಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ದಾರಿಯಲ್ಲಿ ಹೀಗೆ ಮುಂದೆ ಹೋಗಿ ಅಲ್ಲಿ ಆ ಕಡೆ ದೋಣಿ ಹಾಕ್ತಾರೆ. ದೋಣಿ ಮೇಲೆ ಆ ಕಡೆ ದಾಟ್ಕೊಳ್ಬೇಕು. ಇಲ್ಲಿ ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಆದರೆ ಇಲ್ಲಿ ಮಳೆಗಾಲದಲ್ಲಿ ವಾಸ ಮಾಡುವಂತ ಜನರಿಗೆ ಸ್ವಲ್ಪ ಕಷ್ಟ. ಇಲ್ಲಿ ಈ ಕಡೆಯಿಂದ ದೋಣಿ ಮೇಲೆ ಆ ಕಡೆ ದಾಟ್ಕೊಂಡು ಹೋಗ್ಬೇಕು. ಈಗ ನಾವು ದಾಟ್ಲಿಕ್ಕಂತ ಕಾಯ್ತಿದ್ವಿ, ಆದ್ರೆ ಯಾರು ಇಲ್ಲ ಈಗ ಸದ್ಯ. ಎಷ್ಟೊತ್ತಿಗೂ ಇರುವುದಿಲ್ಲವಂತೆ. ಅಷ್ಟೊತ್ತು ಟೈಮ್ಗೆ ಯಾರಾದ್ರೂ ಇಲ್ಲಿ ಮನೆಗೆ ಒಂದು ದೋಣಿ ಮಾಡ್ಕೊಂಡಿದ್ದಾರೆ. ಅವರು ಮನೆಯವ್ರು ಯಾರಾದ್ರೂ ಬರೋದಿದ್ರೆ ಅವ್ರು ದೋಣಿ ತಗೊಂಡು ಬರ್ತಾರೆ, ಹಾಗೆ ತಗೊಂಡು ಹೋಗ್ತಾರೆ. ಸೂಪರ್ ಆಗಿರೋ ಪ್ಲೇಸ್. ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂಕೋಲದಲ್ಲಿ ಇರೋದು ತುಂಬಾ ಸಂತೋಷದ ವಿಷಯ. ಈಗ ನಾವು ಸುಮಾರಷ್ಟು ಹೊತ್ತು ನಿಂತ ನಂತರ ನಮ್ಮ ಈ ಅಣ್ಣನ ಹೆಸರು ನಮ್ಮ ಇಲ್ಲಿ ಕುರುವೆಯವರೇ ಶಿವ ಅಣ್ಣ ಅನ್ನೋರು ತಮ್ಮ ದೋಣಿ ತಗೊಂಡು ಬಂದ್ರು, ತಾವು ಕರ್ಕೊಂಡು ಹೋಗ್ತೇವೆ ಅಂತ. ಅವ್ರ ಜೊತೆಗೆ ಅವ್ರ ಊರನ್ನ ನೋಡೋದಕ್ಕೆ ಹೋಗ್ತಿದ್ದೀವಿ. ನಿಮ್ಗೂ ತೋರಿಸ್ತೀನಿ, ಬನ್ನಿ ಹೋಗೋಣ. ನೋಡಿ, ನಮ್ಮ ಶಿವ ಅಣ್ಣನ ಜೊತೆಗೆ ಆ ಕಡೆ ಕುರುವೆ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಇಲ್ಲಿ ಸ್ಥಳೀಯ ಜನ ಕುರುವೆ ಅಂತ ಕರೀತಾರೆ. ಇದು ಒಂದು ದ್ವೀಪ. ಆ ಕಡೆ ಸ್ಥಳದಿಂದ ನೋಡಿ, ಆ ಕಡೆ ದಡ ಅದು ಕಣಗಿಲ್ ಅನ್ನುವಂಥ ಗ್ರಾಮ. ಅಲ್ಲಿಂದ ಇವಾಗ ಈ ಕಡೆ ಹೋಗ್ತಿದ್ದೀವಿ, ಕೂರ್ವೆ. ಓಪನಿಂಗ್ ಅಲ್ಲಿ ಜೈ ಶ್ರೀರಾಮ್ ಅಂತ ಒಂದು ಫ್ಲಾಗ್ ಇದೆ ನೋಡಿ. ಇಂಥ ಒಂದು ಸ್ಥಳದಲ್ಲಿ ಇಲ್ಲಿ ಮಳೆಗಾಲದಲ್ಲಿ ನೀರು ತುಂಬುತ್ತದೆ. ಅದ್ರ ಗಾರ್ಡನ್ ನೋಡಿ ಯಾವ ಥರ ಮಾಡಿದ್ದಾರೆ, ಅಷ್ಟು ಶೋ ಇದೆ ನೋಡಿ. ಇದು ಶಿವ ಅಣ್ಣನ ಮನೆ ಅಂತೆ. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ಶಿವ. ಇಲ್ಲೇ ಕೂರ್ವೆನೇ. ಇದಕ್ಕೆ ಹತ್ತಿರದೇ ಮನೆ ಆಗ್ತದೆ. ಇಲ್ಲೇ ಮನೆ, ಇಲ್ಲೇ ವಾಸ ಮಾಡುವುದು. ಬೇರೆ ಕಡೆ ಜಾಗ ಇಲ್ಲ. ಈಗ ಮಳೆಗಾಲದಲ್ಲಿ ನೀರು ತುಂಬ್ತಾವಾಗಲ್ಲ, ನೀರು ತುಂಬಲಾಗ ಆಟೋಮೆಟಿಕ್ ಹಿತ್ಲೆ ಬರುವುದು, ನೀರು ಮುಟ್ಟು ಇರುವುದು. ಕಡೆ ರಾತ್ರಿ ಆಟೋಮೆಟಿಕ್ ತುಂಬಿದ ಮೇಲೆ ಎಂತ ಮಾಡುದು, ರಾತ್ರಿ ಹೋಗಕ್ಕಾಗುದಿಲ್ಲ. ಅವಾಗ ರಾತ್ರಿನೇ ಆ ಕಡೆ ದಾಟ್ಕೊಳ್ತೀರಿ? ಅಲ್ಲ, ರಾತ್ರಿ ಹೋಗಕ್ಕಾಗುಲ್ಲ. ಕಟ್ಟಿಗೆ ಬಿಟ್ಟಿಗೆಲ್ಲ ಬರ್ತದೆ ಅಲ್ಲಿಗೆ, ಆಗ ಹೋಗಕ್ಕಾಗುಲ್ಲ. ಇಲ್ಲೇ ಇರ್ತೀರಿ? ಇಲ್ಲಿ ಇರುತ್ತದೆ. ಇಲ್ಲಿ ದೋಣಿ ಮೇಲೆ ಕುತ್ಕೊಂಡೆ ಬೆಳಕು ಮಾಡುದು. ಮನೇಲಿ ಇದ್ದವರು ಮಕ್ಕಳು ಎಲ್ಲ ದೋಣಿ ಮೇಲೆ. ರಾತ್ರಿ ಎಲ್ಲಿ ಹೋಗ್ತೀರಿ? ಇಲ್ಲಿ ಹೋಗಂಗಿಲ್ಲ. ಆ ಕಟ್ಟಿಗೆ ಬಿಟ್ಟಿಗೆ ಬಂದು ಅಡ್ಡಿ ಬಿಟ್ಟು ಮತ್ತೆ ದೋಣಿ ಪೈಟಿ ಆಗ್ತೀನಿ. ರಾತ್ರಿ ನೀರು ತುಂಬಿದವಾಗೆಲ್ಲ ಇಲ್ಲೇ ವಾಸ ಮಾಡೋದು. ಚಾ ಇಲ್ಲ, ನೀರಿಲ್ಲ, ಏನಿಲ್ಲ. ಮಳೆಗಾಲದಲ್ಲಿ ಬಹಳ ಕಷ್ಟ. ಲಾಸ್ಟ್ ಟೈಮ್ ನೀರು ತುಂಬಿದವಾಗ ಎಷ್ಟು ನೀರಾಗಿತ್ತು? ಇದ್ರ ಮೇಲೆ ತಗಡು ನೀರು ಈ ತಗಡುವರೆಗೆ ಬಂದಿತ್ತು. 21ರಲ್ಲಿ ಪೂರ್ತಿ ಮುಳುಗೋಗಿತ್ತು. ಪೂರ ಎಂತ ತುಳಸಿ ಮನೆ ಎಂತೆಲ್ಲ. ಈಗ ನಿಮಗೆ ನೆಲೆ ಇಲ್ದಿದ್ರೆ ಈಗ ಮಕ್ಕಳೆಲ್ಲ ಇರ್ಲಿಕ್ಕೆ ಈಗ ಬೇರೆ ಕಡೆ ಎಲ್ಲಾದ್ರೂ ಶಾಲೆಯಲ್ಲಿ ಏನಾದ್ರು ವ್ಯವಸ್ಥೆ ಮಾಡ್ತಾರೆ. ಗಂಜಿ ಕೇಂದ್ರ ಅದೆಲ್ಲ ಮಾಡ್ತಾರೆ. ಈಗ ಬಾಕಿ ದಿನದಲ್ಲೆಲ್ಲ ಇದೇ ಜೀವನ. ಮೀನ್ ಹಿಡಿಯೋದು ಅಷ್ಟೇ ಬಿಟ್ಟರೆ ಮತ್ತೆ ಈಗ ನಮ್ಗೆ ಕಸುಬು ಯಾವುದಿಲ್ಲ. ನಾವು ಮೀನುಗಾರಲ್ಲ. ಏನೇ ಸಾಮಾನು ತಗೊಂಡು ಹೋಗುದಿದ್ರು ಅಂಕೋಲ ಹೋಗ್ಬೇಕು. ದೋಣಿ ಮನೆ ಹೋಗೋದು, ದೋಣಿ ಮೇಲೆ ಬರೋದು. ಬಾಕಿ ಎಲ್ಲೂ ದಾರಿ ಮತ್ತೆ ಬರೋ ದಾರಿ ಇಲ್ಲ. ಹೆಚ್ಚುಗಡೆ ಕೂರ್ವೆ ಅಂದ್ರೆ ಇದೊಂದು ನಡುಗಡೆ ದ್ವೀಪ. ಸರಿ. ಇಲ್ಲಿ ಆ ಕಡೆ ಬ್ರಿಡ್ಜ್ ಇತ್ತಲ್ಲ, ಅದೆಲ್ಲ ಅದು ಕರ್ಕೇತೂರು ತುಂಗಾ ಸೇತುವೆ. ಇಲ್ಲಿಂದ ದಾಟ್ಲಿಕ್ಕೆ ಆಗುದಿಲ್ಲ, ಅದು ಬೇರೆ ಜಾಗ. ಇದು ಸ್ವಲ್ಪ ಅಗಲ ಕಮ್ಮಿ, ಅಚ್ಚಿ ಮತ್ತು ಅಗಲ ಜಾಸ್ತಿ. ಆ ಕಡೆ ಆಗ್ರಗುಣ ನಿಮ್ಗೆ ಹೋಗಿ ಕಾಣ್ತಿದ್ವಿ. ಈಗ ಬ್ರಿಡ್ಜ್ ಇರೋದು ಬೇರೆ ದ್ವೀಪ. ಸ್ವಲ್ಪ ಮನೆ ಅಲ್ಲ, ಒಂದು 8-10 ಮನೆ ಉಂಟು. ಇಲ್ಲ ಎಷ್ಟು ಮನೆ ಇದೆ? ಇಲ್ಲೇ ಈಗ ದೊಡ್ಡ ಮನೆ ಒಂದು 30-40 ಮನೆ ಒಳಗೆ. ಈಗ ಮಕ್ಕಳೆಲ್ಲ ಶಾಲೆ ಕಲಿಯೋದಾದ್ರೆ ಗುಣವಿ ಹೋಗುದು. ಇಲ್ಲಿ ಎಷ್ಟನೇ ತಾರೀಕು ಶಾಲೆ? ಇಲ್ಲ, 5ನೇ ಕ್ಲಾಸ್ ಬಿಟ್ಟು ಮಾತ್ರ. 6ನೇ ಕ್ಲಾಸಿಗೆ ಹೆಚ್ಚು ಕಡೆ ಹೋಗುದು. ಟೀಚರ್ ಎಲ್ಲ ಯಾವ ತರ ಬರ್ತಾರೆ ಶಾಲೆಗೆ? ಟೀಚರ್ ಎಲ್ಲ ದೋಣಿ ಮೇಲೆ ಬರೋದು. ದೋಣಿ ಮೇಲೆ ಬರೋದು. ಮಳೆಗಾಲದಲ್ಲೂ? ನೀವು ಊಟಕ್ಕೆ ಹೇಗೆ ಮೀನು ಮೀನು ಹಿಡಿದ ಸಂಗೆ ಇದು ಮಾಡೋದು. ಗಂಜಿ.
ಇದೆ ನೋಡಿ ಕೂರ್ವೆಯಲ್ಲಿರುವಂಥ ಅಂಗನವಾಡಿ. ಇದೆ ನೋಡಿ ಶಾಲೆ ಕೂರ್ವೆ. ನಮಸ್ತೆ ಮೇಡಮ್. ನಮಸ್ತೆ. ಈ ಒಂದು ಶಾಲೆಯಲ್ಲಿ ನೀವು ಎಷ್ಟು ವರ್ಷದಿಂದ ಕಾರ್ಯನಿರ್ವಹಿಸ್ತೀರಿ? ಈ ಶಾಲೆಯಲ್ಲಿ ನಾನು 5 ವರ್ಷದಿಂದ ಶಾಲೆಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಪ್ರತಿದಿನ ಬರುವಾಗ ಬೋಟ್ ದಾಟ್ಕೊಂಡೇ ಬರುದಾ? ಹೌದು, ದೋಣಿ ದಾಟ್ಕೊಂಡೇ ಬರಬೇಕು. ಸ್ವಂತಕ್ಕಾಗಿ ಅವರು ಬಳಸ್ತಾರೆ. ನಾನು ಒಬ್ರು ಪ್ರೈವೇಟ್ ದೋಣಿ ಮಾಡ್ಕೊಂಡು ಡೈಲಿ ಬರ್ತಾ ಇದ್ದೀನಿ. ಅಂದ್ರೆ ಇದು ಇಲ್ಲಿರುವಂತದ್ದೆಲ್ಲ ಪ್ರೈವೇಟ್ ಬೋಟ್ಗಳು, ಅದು ದೋಣಿ ಮೇಲೆ ನೀವು ಬರ್ತೀರಿ? ಹೌದು. ನೀವು ಮಳೆಗಾಲದಲ್ಲೆಲ್ಲ ಹೇಗೆ ದಾಟ್ಕೊಂಡು ಬರ್ತೀರಿ ಮೇಡಮ್? ಮಳೆಗಾಲದಲ್ಲೆಲ್ಲ ನೀರ್ ತುಂಬಿರ್ತದೆ, ಆದ್ರೂ ಇಬ್ಬಿಬ್ರು ದೋಣಿ ಹಾಕೊಂಡು ಬರ್ತಾರೆ. ಇಲ್ಲಿ ಇವರು ಚಿಕ್ಕ ಮಕ್ಕಳ ಸಲುವಾಗಿ ಅವರು ಪಾಲಕರು ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟಪಡುದಿಲ್ಲ. ಇಲ್ದಿದ್ರೆ ನಾವು ಶಾಲೆಗೆ ಮಕ್ಕಳನ್ನ ಬೇರೆ ಕಡೆ ಕಳಿಸುದಿಲ್ಲ ಅಂತ ಹೇಳ್ತಾರೆ. ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು. ನನ್ನ ಮಕ್ಕಳು ಓದುದ್ರಲ್ಲೂ ಅತ್ಯುತ್ತಮವಾಗಿ ಕಲಿಕೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಯಲ್ಲೂ ಪ್ರತಿಭಾ ಕಾರಂಜಿಲಾದ್ರೂ ಇಷ್ಟೇ ಮಕ್ಕಳಿದ್ರು ಎಲ್ಲಾ ಮಕ್ಕಳು ಬಹುಮಾನವನ್ನ ತಕೊಂಡು ಬರ್ತಾ ಇದ್ದಾರೆ. ಅದು ನನಗೆ ತುಂಬಾ ಖುಷಿ ಅನಿಸಿದೆ. ಧನ್ಯವಾದಗಳು ಮೇಡಮ್, ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಸೈಡಿಂದ ಬಂದವ ಈಗ ದಾಟ್ಕೊಂಡು ಇಲ್ಲಿ ನೋಡಿ ಈ ಕಡೆ ಇನ್ನೊಂದು ಭಾಗಕ್ಕೆ ಬಂದಿದ್ದೀವಿ. ಈಗ ನಿಮಗೆ ವಿಶೇಷ ಏನಂದ್ರೆ ಇಲ್ಲಿ ಆ ಕಡೆ ಒಂದು ತೂಗು ಸೇತುವೆ ಸ್ವಲ್ಪ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇತ್ತು. ಅದು ಎಲ್ಲಿ ಅನ್ನೋದನ್ನ ಈಗ ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಇದು ಇನ್ನೊಂದು ಭಾಗ. ಈಗ ನೋಡಿ ನಾವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಆ ಕಡೆ ಇರುವಂತದ್ದು ಒಂದು, ಅಲ್ಲಿ ನೋಡಿ ಅಲ್ಲಿ ತೂಗು ಸೇತುವೆ ಇದೆ. ಅದು ಆ ಕಡೆ ಪ್ಲೇಸ್ ಅಲ್ಲಿ ಒಂದು ದೀಪ ಕಾಣ್ತಿದೆ ನಿಮಗೆ, ಅದಕ್ಕೆ ತೂಗು ಸೇತುವೆ ಇದೆ. ಅದು ಒಂದು ಕಾಮಗಿ ಜುಗ ಆ ಕಡೆ ಊರು ಬರ್ತದೆ ಇಲ್ಲಿ. ಹಾಗೆ ಈ ಕಡೆ ಮಂಜುಗುಣಿ ಗಂಗಾವಳಿ ನದಿ ಇದು. ಈ ಒಂದು ಮಧ್ಯ ಭಾಗದಲ್ಲಿ ಜನ ಜೀವನ ಮಾಡ್ತಿದ್ದಾರೆ. ತೆಂಗಿನ ಮರ ನೋಡಿ ಫುಲ್ ಇದೆ. ನೋಡಿ ನಮ್ಮ ಕೂರ್ವೆಯಲ್ಲಿ ಶಿವಣ್ಣನ ಜೊತೆ ಮಾತಾಡಿ ಬಹಳಷ್ಟು ಖುಷಿ ಆಯ್ತು. ಅವರು ತಮ್ಮ ಕಷ್ಟದ ಜೀವನ ಯಾವ ರೀತಿ ಇದೆ ಅನ್ನೋದನ್ನ ನಮ್ಮ ಹತ್ರ ಹೇಳ್ಕೊಂಡ್ರು. ಅವರನ್ನು ನೋಡುವಾಗ ನಮಗೂ ಬೇಸರ ಆಗ್ತದೆ. ಯಾಕಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ತಮ್ಮ ಜೀವನವನ್ನು ಕಟ್ಟಿಕೊಂಡು ಈ ಒಂದು ನಡುಗಡ್ಡೆ ದ್ವೀಪದಲ್ಲಿ ತಮ್ಮದೇ ಆದ ಒಂದು ರೀತಿಯಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ಜನಸಂಖ್ಯೆ ಎಷ್ಟಿರುವುದು? ಇಲ್ಲಿ ಜನಸಂಖ್ಯೆ ಒಂದು 45 ಮಂದಿ, ಸುಮಾರು ಒಂದು 100-200 200 ಮೇಲೆ 200 ಮನೆ ಒಂದು 45 ಇದೆ. 45 ಮಂದಿ ಇದೆ ಇಲ್ಲಿ. ಸುಮಾರು ಒಂದು 45 ಮನೆ ಇದೆಯಂತೆ. ಒಂದು 200ರಷ್ಟು ಜನ ಇರ್ಬೋದು. ಎಲ್ಲರೂ ಮೀನುಗಾರಿಕೆಯನ್ನೇ ತಮ್ಮ ಬದುಕು ಅಂದ್ಕೊಂಡು ಬದುಕ್ತಾ ಇದ್ದಾರೆ. ನಮಗೆ ಈ ಜಾಗ ಬಿಟ್ಟರೆ ಮತ್ತೆ ನಮಗೆ ಜಾಗ ಇಲ್ಲ. ನಾವು ಮೇಲೆಯಿಂದ ನೋಡುವಾಗ, ವಿಡಿಯೋಗ್ರಾಫಿಯಲ್ಲಿ ನೋಡುವಾಗ ನಮ್ಗೆ ಇದು ಒಂಥರ ಸ್ವರ್ಗದ ತರ ಕಾಣ್ತದೆ. ಆದ್ರೆ ಇಲ್ಲಿ ಬದುಕುವವರ ಜೀವನ, ಅವ್ರ ಬದುಕು ಯಾವ ತರ ನರಕದಲ್ಲಿ ಬದುಕ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಈ ಸರ್ಕಾರ ಇವ್ರ ಬಗ್ಗೆ ಗಮನ ಕೊಟ್ಟು ಏನಾದ್ರೂ ಇವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ, ಏನಾದ್ರೂ ಒಂದು ಸಹಕಾರ ಸಿಗುವಾಗ ಮಾಡಬೇಕು. ಅದೇ ನಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ನ ಒಂದು ಆಶಯ. ನೋಡಿ ಇಲ್ಲಿ ವಾತಾವರಣ ಹೇಗಿದೆ ಅಂದ್ರೆ ಎಷ್ಟೊತ್ತಿಗೂ ಗಾಳಿ ಬೀಸ್ತಿರ್ತದೆ, ಯಾವುದು ಪ್ರಾಬ್ಲಮ್ ಇಲ್ಲ. ಬೇಸಿಗೆಯಲ್ಲಂತೂ ಒಂದು ಒಳ್ಳೆ ಪ್ಲೇಸ್. ಇಲ್ಲಿ ಬಂದ್ರೆ ಒಂದು ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಇಲ್ಲಿ ಮಳೆಗಾಲದಲ್ಲಿ ಎಷ್ಟು ಕಷ್ಟ ಇರ್ತದೆ ಅಂದ್ರೆ ಇಲ್ಲಿ ಜನ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಯಾರು ಇರುವುದಿಲ್ಲ. ಮಳೆಗಾಲದಲ್ಲಿ ಎಲ್ಲ ಜಾಗ ಖಾಲಿ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಫುಲ್ಲು ನೀರು ತುಂಬಿಕೊಂಡು ಇಲ್ಲಿ ಎಲ್ಲ ಕಡೆ ಒಂಥರ ಕೆಸರು ಮಣ್ಣು ತುಂಬ್ಕೊಂಡ್ ಬಿಡ್ತದೆ. ಇಲ್ಲಿ ನೋಡಿ, ಇಲ್ಲಿ ಬಂದ ಮೇಲೆ ಸ್ವಲ್ಪ ಸುತ್ತಾಡಿ ಸುಸ್ತಾದ ನಂತರ ನೀರು ಕೊಡಿ ಅಂತ ಈ ಅಣ್ಣ ಹತ್ರ ಕೇಳಿದ್ವಿ. ಸಿಹಿ ನೀರು ಎಲ್ಲಿಂತಂದ್ರಿ ಅಂತ ಕೇಳಿದ್ರೆ, ಇದು ಇಲ್ಲೇ ಬಾವಿ ತೋಡಿದ್ರೆ ಸಿಹಿ ನೀರು ಬರ್ತದೆ ಅಂತೆ. ಇಲ್ಲಿ ಸುತ್ತಲೂ ಇರೋದು ಪೂರ್ತಿ ಉಪ್ಪು ನೀರು. ನನ್ನ ದೀಪ ಇದು. ಆದ್ರೂ ಇಲ್ಲೇ ಬಾವಿ ತೋಡಿದ್ರೆ ನೋಡಿ, ಇದೊಂಥರ ವಿಚಿತ್ರ. ದೇವ್ರು ಯಾರು ಎಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ದೇವರೇ ತೀರ್ಮಾನ ಮಾಡ್ತಾನಂತೆ. ಅದೇ ರೀತಿ ನೋಡಿ ಇದು.
ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ನನ್ನ ಹತ್ರ ಸಾಧ್ಯ ಆಗ್ತದೆಯೋ ಅಷ್ಟು ಒಂದು ವಿವರಣೆಯನ್ನು ಹಾಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೀವು ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಪ್ರಕೃತಿ ಸೌಂದರ್ಯದ ಜೊತೆಗೆ ಇಲ್ಲಿ ಒಂದು ಈ ಪ್ಲೇಸ್ ಯಾವ ಥರ ಇದೆ ಅನ್ನೋದನ್ನು ವಿಸಿಟ್ ಮಾಡ್ಬೋದು. ಹಾಗೆ ನನ್ನ ಒಂದು ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಚಾನೆಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.